ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತಿನ ಟಾಪಿಕ್ ಏನು ಅಂತ ಹೇಳ್ತೀನಿ ಕೇಳಿ. ಡಯಾಗ್ನೋಸ್ಟಿಕ್ ಆ್ಯಂಡ್ ಸ್ಕ್ಯಾನಿಂಗ್ ಸೆಂಟರ್ ಮಾಫಿಯಾ. ಏನಿದು ಮಾಫಿಯಾ ಅಂತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು, ಬಟ್ ಫುಲ್ ವಿಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿ ಆಗಾಗ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಎದುರಿಸ್ತಲೇ ಬರ್ತಿರ್ತೇವೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಜನರ ರಕ್ತವನ್ನು ಇರ್ತಿರ್ತಾರೆ. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಕ್ಲಿನಿಕ್ಗಳಲ್ಲಿ ಹುಷಾರಿಲ್ಲ ಅಂತ ಹೋದಾಗ ಅವರು ಇಲ್ಲೇ ಅಥವಾ ನಾವು ಬರ್ದುಕೊಟ್ಟ ಕಡೆ ಬ್ಲಡ್ ಟೆಸ್ಟ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳೋ ಡಾಕ್ಟ್ರುಗಳು ಇದ್ದಾರೆ. ಬೇರೆ ಕಡೆ ಟೆಸ್ಟ್ ಮಾಡಿದ್ರೆ ರಿಪೋರ್ಟ್ ಕರೆಕ್ಟಾಗಿ ಬರಲ್ಲ ಅಂತ ಕೂಡ ಹೇಳ್ತಾರೆ. ಏಕೆ ಅಂದರೆ ಲ್ಯಾಬ್ಗಳಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಡಾಕ್ಟರ್ಗಳಿಗೆ ಕಮಿಷನ್ ಕೊಡ್ತಾರೆ. ಅಂದರೆ ನೋಡಿ, ₹1000 ಬ್ಲಡ್ ಟೆಸ್ಟ್ಗೆ ಆದರೆ ಅದರಲ್ಲಿ 50% ಅಂದರೆ ₹500 ಡಾಕ್ಟ್ರಿಗೆ ಕಮಿಷನ್ ಕೊಡ್ತಾರೆ. ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಪ್ರತಿ ಪೇಷಂಟ್ಗೂ ಬ್ಲಡ್ ಟೆಸ್ಟ್ ಬರೆಯುವಂತೆ ಮಾತಾಡ್ಕೊಂಡಿರ್ತಾರೆ. ಹಾಗಾಗಿಯೇ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಒಂದು ಸ್ಕ್ಯಾನಿಂಗಿಗೆ 350ರಿಂದ 500ವರೆಗೂ ಡಾಕ್ಟರ್ಗಳಿಗೆ ಕಮಿಷನ್ ಕೊಡ್ತಾರೆ. ಹಾಗಾಗಿಯೇ ಡಾಕ್ಟರ್ಗಳು ನಾನು ಎಲ್ಲಿ ಬರೆದು ಕೊಡ್ತೀನೋ ಅಲ್ಲೇ ಸ್ಕ್ಯಾನಿಂಗ್ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕರೆಕ್ಟಾಗಿ ಬರುತ್ತೆ ಅಂತ ಜನರಿಗೆ ಬಣ್ಣ ಬಣ್ಣದ ಕಾಗೆ ಹರಿಸ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲದ ವಿಚಾರ ಏನಪ್ಪ ಅಂತಂದರೆ, ಕರ್ನಾಟಕ ಮೆಡಿಕಲ್ ಬೋರ್ಡ್ KPME ನಿಯಮಗಳ ಪ್ರಕಾರ ಯಾವುದೇ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಸರಿಯಾದ ದುಡ್ಡನ್ನು ತೆಗೆದುಕೊಳ್ತಾ ಇಲ್ಲ. KPME ರೂಲ್ಸ್ ಪ್ರಕಾರ ಸ್ಕ್ಯಾನಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಿಗೆ ₹200 ಇವರು ಜನರಲ್ಲಿ ₹1,500 ಪೀಕ್ತಾರೆ. ದಯವಿಟ್ಟು ಈಗಲಾದರೂ ಸಾರ್ವಜನಿಕರು ಮೆಡಿಕಲ್ ಮಾಫಿಯಾಗಳ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆ ಅಂದರೆ ನೋಡಿ, ಹಿಂದೆ ದೊಡ್ಡವರು ಹೇಳ್ತಿದ್ರು ವೈದ್ಯೋ ನಾರಾಯಣ ಹರಿ ಅಂತ. ಅಂದರೆ ಹಿಂದೆ ಆ ಹೇಳ್ತಿದ್ದ ಪದ ಅರ್ಥ ಏನು ಅಂದರೆ, ಡಾಕ್ಟ್ರುಗಳನ್ನ ದೇವ್ರುಗಳಿಗೆ ಹೋಲಿಸ್ತಿದ್ರು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಹೆಲ್ತ್ ಅಂದರೆ ಒಂದು ವ್ಯವಹಾರ ಆಗಿಬಿಟ್ಟಿದೆ. ದಯವಿಟ್ಟು ಅದು ಆಗಬಾರ್ದು. ಅದು ಹೆಲ್ತ್ನ ವ್ಯವಹಾರಕ್ಕೆ ತಗೊಂಡೋಗ್ಬಾರ್ದು. ಈಗ ಏನಾಗಿದೆ ಅಂದರೆ ಅದೇ ರೀತಿ ಆಗಿಬಿಟ್ಟಿದೆ. ಯಾವುದೇ ಡಾಕ್ಟ್ರುಗಳಾದರೂ ನಾವು ಯಾವುದೋ ಒಂದು ಪ್ರಾಬ್ಲಮ್ಗೆ ಅಂತ ಹೋದರೆ ಯಾವುದೋ ಒಂದು ಟೆಸ್ಟ್ ಮಾಡಿಸಿ ಅಂತ ಬರೆಯೋದು. ನಮಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಕೂಡ ಆ ಸ್ಕ್ಯಾನಿಂಗ್ ಮಾಡಿಸಿ ಏನೋ ಒಂದು ಹೇಳ್ಬಿಡ್ತಾರೆ. ಅದನ್ನು ನೀವು ಯಾರೇ ಆದರೂ ಕ್ವಶನ್ ಮಾಡಬೇಕು. ಸರ್, ಈಗ ನಾನು ಬಂದಿರೋದು ಈ ಪ್ರಾಬ್ಲಮ್ಗೆ ಎಷ್ಟೋ ಜನಗಳಲ್ಲಿ ನಾನು ಕೇಳಿದ್ದೀನಿ, ಓದೆ ಇಷ್ಟೊಂದು ಬಿಲ್ ಆಯಿತು, ಬಟ್ ನನಗೇನೋ ಪ್ರಾಬ್ಲಮ್ ಇಲ್ಲ, ಸುಮಾರು ಟೆಸ್ಟ್ಗಳು ಮಾಡಿಸಿದ್ರು. ನಿಮಗೆ ಹೆಲ್ತ್ ಬೇಕು, ಹೆಲ್ತ್ಗೆ ದುಡ್ಡು ಖರ್ಚು ಮಾಡಬೇಕು, ಬಟ್ ಹಂಗಂತ ಸುಮ್ಮನೆ ಅನ್ನೆಸೆಸರಿಯಾಗಿ ಹೇಳಿದ್ದಕ್ಕೆಲ್ಲ ಹೋಗಿ ಟೆಸ್ಟ್ ಮಾಡಿಸೋದಲ್ಲ. ಒಳ್ಳೆ ರೀತಿಲೇ ಕೇಳಿ, ಸರ್ ಏನಕ್ಕೆ ಬರ್ದಿದ್ದೀರಾ, ಇದನ್ನು ನಮ್ಗೆ ಯಾಕೆ ಟೆಸ್ಟಿಗೆ ಬರ್ದಿದ್ದೀರಾ, ಸರ್ ನನ್ನ ಪ್ರಾಬ್ಲಮ್ ಇದು, ಏನಕ್ಕೋಸ್ಕರ ಇದನ್ನು ಬರ್ದಿದ್ದೀರಾ. ಅಂದರೆ ಇದನ್ನು ಕಮಿಷನ್ ಆಗಿ ಅವರು ಉದ್ಧಾರ ಆಗೋಕ್ಕೋಸ್ಕರ ಅದನ್ನು ಒಂದು ದುರ್ಬಳಕೆ ಮಾಡ್ಕೋಬಾರ್ದು ಯಾರೇ ಆದರೂ, ಅಲ್ವಾ? ಹೆಲ್ತು ವ್ಯವಹಾರ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಹಾಕ್ತಾ ಇರೋದು. ದಯವಿಟ್ಟು ಕೇಳಿ, ಏನಕ್ಕೆ ಸರ್ ಏನಕ್ಕೆ ಬರ್ದಿದ್ದೀರಾ ಇದನ್ನು, ನಮ್ಗೆ ಇದು ಅವಶ್ಯಕತೆ ಇಲ್ಲ, ಈ ಟೆಸ್ಟ್ ನನಗೆ ಪ್ರಾಬ್ಲಮ್ ಇರೋದು ಇದು, ನನಗೆ ಟೆಸ್ಟ್ ಆಗಬೇಕಾಗಿರೋದು ಈ ಥರ ಕೇಳಿ. ಹಗರಣಗಳು ಹೇಗೆ ನಡೀತವೆ ಅನ್ನೋದಾದರೆ, ಅನ್ನೆಸರಿ ಟೆಸ್ಟ್ಗಳಿಗೆ ಬರೆಯೋದು, ರೋಗಿಯ ಸಮಸ್ಯೆ ಅವಶ್ಯಕತೆ ಇಲ್ಲದಿದ್ದರೂ ವೈದ್ಯರು ಹೆಚ್ಚಿನ ಹಣ ತರುವಂಥ ದುಬಾರಿ CT ಸ್ಕ್ಯಾನ್ ಆಗ್ಬೋದು, MRI ಸ್ಕ್ಯಾನ್ಗಳಾಗ್ಬೋದು ಬರೆದು ಕೊಡ್ತಾರೆ. ಇಂತಹ ಪರೀಕ್ಷೆಗಳಿಂದ ಬರುವ ಕಮಿಷನ್ ಪ್ರಮಾಣ ಹೆಚ್ಚು. ಉದಾಹರಣೆ, 1000ರಿಂದ 1,500ವರೆಗೂ ಅವ್ರಿಗೆ ಕಮಿಷನ್ ಹೋಗುತ್ತೆ. ಈಗ ನಕಲಿ ವರದಿಗಳು ಕೆಲವು ಪ್ರಕರಣಗಳಲ್ಲಿ ಕೆಲವು ಕೇಂದ್ರಗಳಲ್ಲಿ ಹಣಕ್ಕಾಗಿ ಕಮಿಷನ್ ನೀಡುವ ಜೊತೆಗೆ ನಕಲಿ ಪರೀಕ್ಷಾ ವರದಿಗಳನ್ನು ಕೂಡ ಸೃಷ್ಟಿಸುತ್ತಾರೆ. ಹೀಗಿದ್ದಾಗ ರೋಗಿಗಳಿಗೆ ತಪ್ಪಾದ ರೋಗ ನಿರ್ಣಯವಾಗಿ ಅವರ ಆರೋಗ್ಯಕ್ಕೆ ಅಪಾಯ ಉಂಟಾಗಬಹುದು. ರೋಗಿಗಳ ದಾರಿ ತಪ್ಪಿಸುವುದು. ಅನೇಕ ವೈದ್ಯರು ರೋಗಿಗಳಿಗೆ ವಾಸ್ತವವಾಗಿ ಅಗತ್ಯವಿಲ್ಲದಿದ್ದರೂ ದುಬಾರಿ ಪರೀಕ್ಷೆಗಳನ್ನು ಬರೆದು ಕೊಡ್ತಾರೆ. ಇದರಿಂದ ತಮ್ಮ ಲಾಭಕ್ಕೆ ಆದ್ಯತೆ ನೀಡುವ ಮೂಲಕ ನಿರ್ದಿಷ್ಟ ಪರೀಕ್ಷಾ ಕೇಂದ್ರಗಳಿಗೆ ಹೋಗಲು ಒತ್ತಾಯಿಸ್ತಾರೆ. ರೋಗಿಗಳಿಗೆ ಆಗುವ ಪರಿಣಾಮ ಏನಪ್ಪ ಅಂದರೆ, ಆರ್ಥಿಕ ಶೋಷಣೆ, ತಪ್ಪಾದ ರೋಗ ನಿರ್ಣಯ, ನಂಬಿಕೆಯ ಕೊರತೆ. ಈ ಹಗರಣದ ಬಗ್ಗೆ ರೋಗಿಗಳಿಗೆ ತಿಳುವಳಿಕೆ ಸಿಕ್ಕಾಗ ವೈದ್ಯಕೀಯ ಕ್ಷೇತ್ರದ ಮೇಲಿನ ನಂಬಿಕೆನೇ ಹೊರಟೋಗುತ್ತೆ. ಈ ಹಗರಣವನ್ನು ಹೇಗೆ ತಡೆಯೋದು ಅನ್ನೋದಾದರೆ, ಎಚ್ಚರಿಕೆ ವಹಿಸಬೇಕು, ಚೌಕಾಸಿ ಮಾಡಿ. ಚೌಕಾಸಿ ಅಂದರೆ ನೀವು ಅವ್ರು ಎಲ್ಲಿ ಹೇಳಿರ್ತಾರೋ ಅದನ್ನು ಬಿಟ್ಟು ಬೇರೆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಅಲ್ಲೂ ಹೋಗಿ ವಿಚಾರಿಸಿ, 4ರಿಂದ 5 ಕಡೆ ವಿಚಾರಿಸಿ. ಎಲ್ಲಿ ನಿಮಗೆ ಬೆಟರ್ ಅನಿಸುತ್ತೋ, ಫೀಸ್ ಎಷ್ಟು ಕಮ್ಮಿ ಇರುತ್ತೋ ನಿಮಗೆ ಗೊತ್ತಾಗುತ್ತೆ, ಆವಾಗ ಅಲ್ಲಿ ಮಾಡಿಸಿ. ಅದನ್ನು ಬೇರೆ ನಿಮಗೆ ಯಾವುದೇ ರೀತಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದರೆ ವೈದ್ಯಕೀಯ ಮಂಡಳಿಗೆ ದೂರನ್ನು ಸಲ್ಲಿಸ್ಬೋದು. ಅದನ್ನು ಬಿಟ್ಟು ಡಾಕ್ಟ್ರು ಎಲ್ಲಿ ಸಜೆಸ್ಟ್ ಮಾಡ್ತಾರೋ ಅಲ್ಲೇ ಹೋಗಿ ನಾವು ಟೆಸ್ಟ್ ಮಾಡಿಸ್ತೀವಿ, ಅಲ್ಲೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಅಂದರೆ ಅದೇ ಅವ್ರ ಕಮಿಷನ್ ತಗೊಳ್ಳೋದನ್ನ ನೀವು ಅವ್ರಿಗೆ ದಾರಿ ಮಾಡ್ಕೊಡ್ಬಿಡಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.